ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಒಂದರ ನಂತರ ಒಂದು ಹೊಡೆತ ಬೀಳ್ತಾ ಇದೆ. ಇದೀಗ ಅದರ ಎಫೆಕ್ಟ್ ಆರೋಗ್ಯ ಕ್ಷೇತ್ರದ ಮೇಲೆ ಕೂಡ ಬಿದ್ದಿದೆ. ರಾಜ್ಯದಲ್ಲಿನ ಸಮುದಾಯ ಕೇಂದ್ರಗಳನ್ನ ಡಿಗ್ರೇಡ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಇದೀಗ ವ್ಯಾಪಕ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇದೆ. ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರದಿಂದ ಹೊಡೆತ, ಸಮುದಾಯ ಕೇಂದ್ರಗಳ ಡಿಗ್ರೇಡ್ಗೆ ಚಿಂತನೆ. ರಾಜ್ಯ ಸರ್ಕಾರವು ಆರೋಗ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು ಭಾರಿ ಹೊಡೆತ ನೀಡಲು ಯೋಚನೆ ಮಾಡುತ್ತಿದೆ. ಹಲವು ಜಿಲ್ಲೆಗಳಲ್ಲಿನ ಸಮುದಾಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಲು ಮುಂದಾಗಿದೆ. ಹೌದು, ರಾಜ್ಯದ ಎಲ್ಲಾ ಡಿಎಚ್ಒಗಳಿಗೆ ಈ ಬಗ್ಗೆ ಪತ್ರ ಬರೆಯಲಾಗಿದೆ. ಕಳೆದ ಕೆಲ ವರ್ಷಗಳ ಸೇವೆ ಮಾಹಿತಿ ಕೊಡುವಂತೆ ನಿರ್ದೇಶನ ನೀಡಲಾಗಿದೆ. ಆ ವರದಿಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಸಿಎಚ್ಸಿಡಿ ಗ್ರೇಡ್ ಮಾಡಲು ಸರ್ಕಾರ ಚಿಂತನೆ ಮಾಡುತ್ತಿದೆ. ಹೆರಿಗೆ ಆಧಾರದ ಮೇಲೆ ಸಮುದಾಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡುತ್ತಿದೆ. ಹೀಗಾದ್ರೆ ವೈದ್ಯರು ಮನೆ ಮನೆಗೆ ಹೋಗಿ ಹೆರಿಗೆ ಮಾಡಿಸಬೇಕಾ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರತಿ ತಿಂಗಳು 30 ಹೆರಿಗೆಯನ್ನು ಮಾಡಲೇಬೇಕು. ಒಂದು ವೇಳೆ 30 ಹೆರಿಗೆಯನ್ನು ಮಾಡದೇ ಇದ್ರೆ ಅಲ್ಲಿರುವಂತಹ ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತಕ್ಕಂಥ ಸುತ್ತೋಲೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನು ಉಳಿಸಿಕೊಳ್ಳಬೇಕು. ಒಂದು ವೇಳೆ ಇದನ್ನು ಉಳಿಸಿಕೊಳ್ಳದೇ ಇದ್ರೆ ತಜ್ಞ ವೈದ್ಯರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. 1 ಲಕ್ಷ ಜನರಿಗೆ ಒಂದು ಸಮುದಾಯ ಕೇಂದ್ರ ಇರುತ್ತೆ. 3-4 ವೈದ್ಯರು ಮತ್ತು ಸಿಬ್ಬಂದಿಯೂ ಇರ್ತಾರೆ. ಆದರೆ ಅಂತಹ ಸಮುದಾಯ ಕೇಂದ್ರಗಳನ್ನ ಹೆರಿಗೆ ಆಧಾರದ ಮೇಲೆ ಡಿಗ್ರೇಡ್ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿಯನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದರಿಂದ 1 ಲಕ್ಷ ಜನರಿಗೆ ಕೇವಲ ಓರ್ವ ವೈದ್ಯ ಸೇವೆ ಕೊಡಬೇಕಾಗುತ್ತದೆ. ತುರ್ತು ಸಮಯದಲ್ಲಿ ಚಿಕಿತ್ಸೆ ಕೊಡುವುದಕ್ಕೆ ಆಗೋದೇ ಇಲ್ಲ. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಸಮುದಾಯ ಕೇಂದ್ರಗಳಿವೆ. ಹೀಗಿರುವಾಗ ಅವುಗಳನ್ನು ಡಿಗ್ರೇಡ್ ಮಾಡಿದರೆ ಹಳ್ಳಿ ಜನರಿಗೆ ಸಮಸ್ಯೆ ಎದುರಾಗುತ್ತೆ. ಪಂಚ ಗ್ಯಾರಂಟಿಯ ಪೆಟ್ಟಿಗೆ ಹೈರಾಣಾಗಿರೋ ಸರ್ಕಾರ ಸಾರ್ವಜನಿಕರ ಆರೋಗ್ಯ ಸೇವೆಗೆ ಹೊಡೆತ ನೀಡಲು ಮುಂದಾಗ್ತಿದೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಗ್ರಾಮೀಣ ಭಾಗದ ಜನರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವುದರಲ್ಲಿ ಎರಡು ಮಾತಿಲ್ಲ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಒಂದರ ನಂತರ ಒಂದು ಹೊಡೆತ ಬೀಳ್ತಾ ಇದೆ. ಇದೀಗ ಅದರ ಎಫೆಕ್ಟ್ ಆರೋಗ್ಯ ಕ್ಷೇತ್ರದ ಮೇಲೆ ಕೂಡ ಬಿದ್ದಿದೆ. ರಾಜ್ಯದಲ್ಲಿನ ಸಮುದಾಯ ಕೇಂದ್ರಗಳನ್ನ ಡಿಗ್ರೇಡ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಇದೀಗ ವ್ಯಾಪಕ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇದೆ. ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರದಿಂದ ಹೊಡೆತ, ಸಮುದಾಯ ಕೇಂದ್ರಗಳ ಡಿಗ್ರೇಡ್ಗೆ ಚಿಂತನೆ. ರಾಜ್ಯ ಸರ್ಕಾರವು ಆರೋಗ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು ಭಾರಿ ಹೊಡೆತ ನೀಡಲು ಯೋಚನೆ ಮಾಡುತ್ತಿದೆ. ಹಲವು ಜಿಲ್ಲೆಗಳಲ್ಲಿನ ಸಮುದಾಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಲು ಮುಂದಾಗಿದೆ. ಹೌದು, ರಾಜ್ಯದ ಎಲ್ಲಾ ಡಿಎಚ್ಒಗಳಿಗೆ ಈ ಬಗ್ಗೆ ಪತ್ರ ಬರೆಯಲಾಗಿದೆ. ಕಳೆದ ಕೆಲ ವರ್ಷಗಳ ಸೇವೆ ಮಾಹಿತಿ ಕೊಡುವಂತೆ ನಿರ್ದೇಶನ ನೀಡಲಾಗಿದೆ. ಆ ವರದಿಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಸಿಎಚ್ಸಿಡಿ ಗ್ರೇಡ್ ಮಾಡಲು ಸರ್ಕಾರ ಚಿಂತನೆ ಮಾಡುತ್ತಿದೆ. ಹೆರಿಗೆ ಆಧಾರದ ಮೇಲೆ ಸಮುದಾಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡುತ್ತಿದೆ. ಹೀಗಾದ್ರೆ ವೈದ್ಯರು ಮನೆ ಮನೆಗೆ ಹೋಗಿ ಹೆರಿಗೆ ಮಾಡಿಸಬೇಕಾ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರತಿ ತಿಂಗಳು 30 ಹೆರಿಗೆಯನ್ನು ಮಾಡಲೇಬೇಕು. ಒಂದು ವೇಳೆ 30 ಹೆರಿಗೆಯನ್ನು ಮಾಡದೇ ಇದ್ರೆ ಅಲ್ಲಿರುವಂತಹ ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತಕ್ಕಂಥ ಸುತ್ತೋಲೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನು ಉಳಿಸಿಕೊಳ್ಳಬೇಕು. ಒಂದು ವೇಳೆ ಇದನ್ನು ಉಳಿಸಿಕೊಳ್ಳದೇ ಇದ್ರೆ ತಜ್ಞ ವೈದ್ಯರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. 1 ಲಕ್ಷ ಜನರಿಗೆ ಒಂದು ಸಮುದಾಯ ಕೇಂದ್ರ ಇರುತ್ತೆ. 3-4 ವೈದ್ಯರು ಮತ್ತು ಸಿಬ್ಬಂದಿಯೂ ಇರ್ತಾರೆ. ಆದರೆ ಅಂತಹ ಸಮುದಾಯ ಕೇಂದ್ರಗಳನ್ನು ಹೆರಿಗೆ ಆಧಾರದ ಮೇಲೆ ಡಿಗ್ರೇಡ್ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿಯನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದರಿಂದ 1 ಲಕ್ಷ ಜನರಿಗೆ ಕೇವಲ ಓರ್ವ ವೈದ್ಯ ಸೇವೆ ಕೊಡಬೇಕಾಗುತ್ತದೆ. ತುರ್ತು ಸಮಯದಲ್ಲಿ ಚಿಕಿತ್ಸೆ ಕೊಡುವುದಕ್ಕೆ ಆಗೋದೇ ಇಲ್ಲ. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಸಮುದಾಯ ಕೇಂದ್ರಗಳಿವೆ.
ಹೀಗಿರುವಾಗ ಅವುಗಳನ್ನು ಡಿಗ್ರೇಡ್ ಮಾಡಿದರೆ ಹಳ್ಳಿ ಜನರಿಗೆ ಸಮಸ್ಯೆ ಎದುರಾಗುತ್ತೆ. ಪಂಚ ಗ್ಯಾರಂಟಿಯ ಪೆಟ್ಟಿಗೆ ಹೈರಾಣಾಗಿರೋ ಸರ್ಕಾರ ಸಾರ್ವಜನಿಕರ ಆರೋಗ್ಯ ಸೇವೆಗೆ ಹೊಡೆತ ನೀಡಲು ಮುಂದಾಗ್ತಿದೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಗ್ರಾಮೀಣ ಭಾಗದ ಜನರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವುದರಲ್ಲಿ ಎರಡು ಮಾತಿಲ್ಲ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಒಂದರ ನಂತರ ಒಂದು ಹೊಡೆತ ಬೀಳ್ತಾ ಇದೆ. ಇದೀಗ ಅದರ ಎಫೆಕ್ಟ್ ಆರೋಗ್ಯ ಕ್ಷೇತ್ರದ ಮೇಲೆ ಕೂಡ ಬಿದ್ದಿದೆ. ರಾಜ್ಯದಲ್ಲಿನ ಸಮುದಾಯ ಕೇಂದ್ರಗಳನ್ನ ಡಿಗ್ರೇಡ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಇದೀಗ ವ್ಯಾಪಕ ಆಕ್ರೋಶ ಸಹ ವ್ಯಕ್ತವಾಗ್ತಾ ಇದೆ. ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರದಿಂದ ಹೊಡೆತ. ಸಮುದಾಯ ಕೇಂದ್ರಗಳ ಡಿಗ್ರೇಡ್ಗೆ ಚಿಂತನೆ. ರಾಜ್ಯ ಸರ್ಕಾರವು ಆರೋಗ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದು ಭಾರಿ ಹೊಡೆತ ನೀಡಲು ಯೋಚನೆ ಮಾಡುತ್ತಿದೆ. ಹಲವು ಜಿಲ್ಲೆಗಳಲ್ಲಿನ ಸಮುದಾಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಲು ಮುಂದಾಗಿದೆ. ಹೌದು, ರಾಜ್ಯದ ಎಲ್ಲಾ ಡಿಎಚ್ಒಗಳಿಗೆ ಈ ಬಗ್ಗೆ ಪತ್ರ ಬರೆಯಲಾಗಿದೆ. ಕಳೆದ ಕೆಲ ವರ್ಷಗಳ ಸೇವೆ ಮಾಹಿತಿ ಕೊಡುವಂತೆ ನಿರ್ದೇಶನ ನೀಡಲಾಗಿದೆ. ಆ ವರದಿಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಸಿಎಚ್ಸಿಡಿ ಗ್ರೇಡ್ ಮಾಡಲು ಸರ್ಕಾರ ಚಿಂತನೆ ಮಾಡುತ್ತಿದೆ. ಹೆರಿಗೆ ಆಧಾರದ ಮೇಲೆ ಸಮುದಾಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡುತ್ತಿದೆ. ಹೀಗಾದ್ರೆ ವೈದ್ಯರು ಮನೆ ಮನೆಗೆ ಹೋಗಿ ಹೆರಿಗೆ ಮಾಡಿಸಬೇಕಾ ಅಂತ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರತಿ ತಿಂಗಳು 30 ಹೆರಿಗೆಯನ್ನು ಮಾಡಲೇಬೇಕು. ಒಂದು ವೇಳೆ 30 ಹೆರಿಗೆಯನ್ನು ಮಾಡದೇ ಇದ್ರೆ ಅಲ್ಲಿರುವಂತ ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತಕ್ಕಂಥ ಸುತ್ತೋಲೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನು ಉಳಿಸಿಕೊಳ್ಬೇಕು. ಒಂದು ವೇಳೆ ಇದನ್ನು ಉಳಿಸಿಕೊಳ್ಳದೇ ಇದ್ರೆ ತಜ್ಞ ವೈದ್ಯರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. 1 ಲಕ್ಷ ಜನರಿಗೆ ಒಂದು ಸಮುದಾಯ ಕೇಂದ್ರ ಇರುತ್ತೆ. 3-4 ವೈದ್ಯರು ಮತ್ತು ಸಿಬ್ಬಂದಿಯೂ ಇರ್ತಾರೆ. ಆದರೆ ಅಂತಹ ಸಮುದಾಯ ಕೇಂದ್ರಗಳನ್ನ ಹೆರಿಗೆ ಆಧಾರದ ಮೇಲೆ ಡಿಗ್ರೇಡ್ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿಯನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದರಿಂದ 1 ಲಕ್ಷ ಜನರಿಗೆ ಕೇವಲ ಓರ್ವ ವೈದ್ಯ ಸೇವೆ ಕೊಡಬೇಕಾಗುತ್ತದೆ. ತುರ್ತು ಸಮಯದಲ್ಲಿ ಚಿಕಿತ್ಸೆ ಕೊಡುವುದಕ್ಕೆ ಆಗೋದೇ ಇಲ್ಲ. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಸಮುದಾಯ ಕೇಂದ್ರಗಳಿವೆ. ಹೀಗಿರುವಾಗ ಅವುಗಳನ್ನು ಡಿಗ್ರೇಡ್ ಮಾಡಿದರೆ ಹಳ್ಳಿ ಜನರಿಗೆ ಸಮಸ್ಯೆ ಎದುರಾಗುತ್ತೆ. ಪಂಚ ಗ್ಯಾರಂಟಿಯ ಪೆಟ್ಟಿಗೆ ಹೈರಾಣಾಗಿರೋ ಸರ್ಕಾರ ಸಾರ್ವಜನಿಕರ ಆರೋಗ್ಯ ಸೇವೆಗೆ ಹೊಡೆತ ನೀಡಲು ಮುಂದಾಗ್ತಿದೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಗ್ರಾಮೀಣ ಭಾಗದ ಜನರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವುದರಲ್ಲಿ ಎರಡು ಮಾತಿಲ್ಲ. ಓಂ ಪ್ರಕಾಶ್ ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.